Praise the Lord. Greetings to you all in the name of our Lord and Savior Jesus Christ. Today's Bible verse, the Gospel according to St. John, chapter 7, verse 37. Whoever is thirsty should come to me and drink. ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಯೇಸು ಸ್ವಾಮಿ ಪರ್ಣಶಾಲೆಗಳ ಜಾತ್ರೆಗೆ ಹೋಗಿದ್ದರು. ಆ ಜಾತ್ರೆಯಲ್ಲಿ ಕಡೇ ದಿನವಾಗಿತ್ತು. ಅದು ಮಹಾ ದಿನವಾಗಿತ್ತು. ಯೇಸು ಸ್ವಾಮಿ ಎದ್ದು ನಿಂತುಕೊಂಡು ಗಟ್ಟಿಯಾದ ಸ್ವರದಿಂದ ಅಲ್ಲಿ ಜನರಿಗೆ ಈ ರೀತಿ ಹೇಳ್ತಾ ಇದ್ದಾರೆ. ಏನೆಂದರೆ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂಬುದಾಗಿ. ಹೌದು, ಈ ಲೋಕದ ಜನರು, ಆ ಜಾತ್ರೆಗೆ ಬಂದ ಜನರು ತಿಳಿದುಕೊಳ್ಳುತ್ತಾರೆ, ಈ ಲೌಕಿಕವಾದ ನೀರಡಿಕೆ ಹೋಗಬಹುದು, ಬಾಯಾರಿಕೆ ಹೋಗಬಹುದು. ಈ ಯೋಸೇಫನ ಮಗನಾದ ಯೇಸುವಿನ ಬಳಿಗೆ ಹೋದರೆ ನೀರಡಿಕೆ ಕಡಿಮೆ ಆಗುವುದಾ ಎಂಬುದಾಗಿ ಜನ ಆಲೋಚಿಸಿರಬಹುದು. ಆದರೆ ನಮ್ಮ ಯೇಸು ಸ್ವಾಮಿ ಇಲ್ಲಿ ಆತ್ಮೀಕವಾದ ನೀರಡಿಕೆಯ ಕುರಿತು ಹೇಳ್ತಾ ಇದ್ದಾರೆ. ಆತ್ಮೀಕವಾದ ನೀರಡಿಕೆ ನಿಮಗೆ ಆಗುವುದಿಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಿರಿ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಕರೆ ಕೊಡ್ತಾ ಇದ್ದಾರೆ. ಪ್ರಿಯರೇ, ಯೆಶಾಯ 55:1ನೇ ವಾಕ್ಯದಲ್ಲಿಯೂ ಕೂಡ ಯೆಹೋವನು ತನ್ನ ವರಗಳನ್ನು ಕೊಡುವುದಕ್ಕೆ ಜನರಿಗೆ ಕರೆಯುತ್ತಾರೆ ಎಂಬುದಾಗಿ. ಹೌದು, ಇಲ್ಲೇ ಬಾಯಾರಿದ ಸಕಲ ಜನರೇ ನೀರಿನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ. ಯಾರಿಗೆ ಬಾಯಾರಿಕೆ ಆಗಿದೆ, ಯಾರಿಗೆ ಹಸಿವೆ ಆಗಿದೆ, ಅವರು ನನ್ನ ಬಳಿಗೆ ಬನ್ನಿರಿ. ನಿಮ್ಮ ಹತ್ತಿರ ಹಣವಿಲ್ಲ ಅಂದರೂ ಚಿಂತೆ ಇಲ್ಲ, ಆದರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ಆಹಾರವನ್ನು ಕೊಡುತ್ತೇನೆ, ನೀರನ್ನು ಕೊಡುತ್ತೇನೆ. ಈಗಾಗಲೇ ನಾನು ನಿಮಗಾಗಿ ಎಲ್ಲವನ್ನೂ ಸಿದ್ಧಪಡಿಸಿದ್ದೇನೆ ಎಂಬುದಾಗಿ ಅಲ್ಲಿ ದೇವರು ನಮಗೆ ಕರೆ ಕೊಡ್ತಾ ಇದ್ದಾರೆ. ಯೋಹಾನ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಆ ಸಮಾರ್ಯದ ಸ್ತ್ರೀಯೊಟ್ಟಿಗೆ ಮಾತನಾಡುವಂತ ಸಂದರ್ಭದಲ್ಲಿ 14ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಆಕೆಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ. ಹೌದು, ಅಲ್ಲಿಯೂ ಕೂಡ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ಕೊಡುವ ನೀರನ್ನು ಕುಡಿದರೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನೀವು ಇವತ್ತು ನೀರಡಿಕೆಯುಳ್ಳವರಾಗಿದ್ದೀರಾ, ಬಾಯಾರಿಕೆಯುಳ್ಳವರಾಗಿದ್ದೀರಾ, ಯೇಸು ಸ್ವಾಮಿಯ ಹತ್ತಿರ ಬನ್ನಿರಿ, ಬಂದು ಯೇಸು ಸ್ವಾಮಿ ಕೊಡುವ ನೀರನ್ನು ಕುಡಿಯಿರಿ. ಯೋಹಾನ 6:35 ಕೂಡ ಯೇಸು ಸ್ವಾಮಿ ಈ ರೀತಿ ಹೇಳುತ್ತಾರೆ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಂದರೆ ನಾವು ಆತನ ಮಾತನ್ನು ನಂಬಬೇಕು. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಬಳಿಗೆ ಬಂದು ನೀರನ್ನು ಕುಡಿಯಿರಿ, ಯಾರ್ಯಾರಿಗೆ ಬಾಯಾರಿಕೆ ಆಗಿದೆ ಅವರು ಬಂದು ನೀರನ್ನು ಕುಡಿಯಿರಿ ಎಂಬುದಾಗಿ. ನಾವು ನಂಬಿದರೆ ಆತನು ಕೊಡುವ ಈ ಜೀವಕರವಾದ ನೀರನ್ನು ಕುಡಿಯಲಿಕ್ಕೆ ಸಾಧ್ಯ. ಆದರೆ ನಾವು ನಂಬದೆ ಹೋದರೆ ಆತನು ಕೊಡುವ ನೀರಿನಲ್ಲಿ ನಮಗೆ ಪಾಲಿಲ್ಲ. ಯೋಹಾನ 21:12 ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಮೇಲೆ ಶಿಷ್ಯರ ಬಳಿ ಬಂದು ಅವರಿಗೆ ಈ ರೀತಿ ಹೇಳ್ತಾ ಇದ್ದಾರೆ, ಬಂದು ಊಟ ಮಾಡಿರಿ ಎಂಬುದಾಗಿ. ಹೌದು, ನಮ್ಮ ಯೇಸು ಸ್ವಾಮಿ ಕರೆ ಕೊಡ್ತಾ ಇದ್ದಾರೆ. ಯಾರಿಗೆ ನೀರಡಿಕೆ ಆಗಿದೆ ಬನ್ನಿರಿ, ಯಾರಿಗೆ ಹಸಿವೆ ಆಗಿದೆ ಬನ್ನಿರಿ ಎಂಬುದಾಗಿ. ಇಲ್ಲಿ ಶಿಷ್ಯರು ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದರು, ಒಂದು ಮೀನೂ ಕೂಡ ಸಿಕ್ಕಿರಲಿಲ್ಲ. ಅವರಿಗೆ ಯೇಸು ಸ್ವಾಮಿ ಕರೆ ಕೊಡ್ತಾ ಇದ್ದಾರೆ, ಏನೆಂದರೆ ಬಂದು ಊಟ ಮಾಡಿರಿ ಎಂಬುದಾಗಿ. ಅವರಿಗಾಗಿ ಅಲ್ಲಿ ಯೇಸು ಸ್ವಾಮಿ ತನ್ನ ಪ್ರಿಯ ಶಿಷ್ಯರಿಗಾಗಿ ಕೆಂಡದ ಮೇಲೆ ಸುಟ್ಟಿರುವ ಮೀನನ್ನು, ರೊಟ್ಟಿಯನ್ನು ಸಿದ್ಧ ಮಾಡಿಟ್ಟಿದ್ದರು. ಅವರಿಗೆ ಬಂದು ಊಟ ಮಾಡಿರಿ ಎಂಬುದಾಗಿ ಹೇಳಿ ಅವರಿಗೆ ರೊಟ್ಟಿಯನ್ನೂ ಕೊಟ್ಟರು ಮತ್ತು ಮೀನನ್ನು ಕೊಟ್ಟರು. ನಮ್ಮ ದೇವರು ನಮಗಾಗಿ ಚಿಂತಿಸುವಾತನಾಗಿದ್ದಾರೆ. ಆತನು ನಮ್ಮನ್ನು ಕರೆಯುತ್ತಾ ಇದ್ದಾರೆ, ಇಂದು ನೀನು ಆತನ ಬಳಿಗೆ ಬರುವಿಯಾ? ನೀನು ಯೇಸು ಸ್ವಾಮಿಯ ಬಳಿಗೆ ಬಂದಾಗ ನಿನಗೆ ಸಂಪೂರ್ಣವಾದ ಆಶೀರ್ವಾದ ದೊರೆಯುವಂಥದ್ದಾಗಿದೆ. ನೀನು ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಸಂಪೂರ್ಣವಾದ ಆರೋಗ್ಯ ದೊರೆಯುವಂಥದ್ದಾಗಿದೆ. ನೀನು ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಸಂಪೂರ್ಣವಾದ ಕ್ಷೇಮ ದೊರೆಯುವಂಥದ್ದಾಗಿದೆ. ಯೇಸು ಸ್ವಾಮಿ ಇವತ್ತು ನಿನ್ನನ್ನು ಕರೆಯುತ್ತಾ ಇದ್ದಾರೆ. ಮತ್ತಾಯ 11:28 ಎಲೆ ಕಷ್ಟಪಡೋರೆ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಕರೆಯುತ್ತಾ ಇದ್ದಾರೆ. ನೀನು ಇವತ್ತು ಶಾಂತಿ ಇಲ್ಲದೆ, ಸಮಾಧಾನವಿಲ್ಲದೆ ನೀನು ಬಳಲುತ್ತಾ ಇರುವುದಾದರೆ ಯೇಸು ಸ್ವಾಮಿಯ ಬಳಿಗೆ ಬಾ. ಆತನು ನಿನಗೆ ಆಶೀರ್ವಾದವನ್ನು ಕೊಡುತ್ತಾರೆ, ಕ್ಷೇಮವನ್ನು ಕೊಡುತ್ತಾರೆ, ವಿಶ್ರಾಂತಿಯನ್ನು ಅನುಗ್ರಹಿಸುತ್ತಾರೆ, ಊಟಕ್ಕೆ ಬೇಕಾದದ್ದನ್ನು ಕೊಡುತ್ತಾರೆ. ನೀನು ಬಾಯಾರಿದಾಗ ನೀರನ್ನು ಒದಗಿಸಿ ಕೊಡುತ್ತಾರೆ. ನೀನು ಹಿಂದೆ ಯೇಸು ಸ್ವಾಮಿಯ ಬಳಿಗೆ ಬಾ. ನನ್ನ ಪ್ರಿಯ ದೇವಜನರೇ, ನೀವು ಯಾರೇ ಆಗಿರಲಿ, ಯೇಸು ಸ್ವಾಮಿ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಇಂದು ನೀನು ಯಾವ ಪರಿಸ್ಥಿತಿಯಲ್ಲಿಯೇ ಇರಲಿ, ಯೇಸು ಸ್ವಾಮಿ ನಿನ್ನನ್ನು ಕರೆಯುತ್ತಾ ಇದ್ದಾರೆ. ನೀನು ಯೇಸು ಸ್ವಾಮಿಯ ಬಳಿಗೆ ಬಾ. ಕೀರ್ತನೆ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ವೈರಿಗಳ ಮುಂದೆಯೇ
ನಾನು ನಿನಗೋಸ್ಕರ ಔತಣವನ್ನು ಸಿದ್ಧ ಮಾಡಿದ್ದೇನೆ ಎಂಬುದಾಗಿ ಕೀರ್ತನೆಗಾರನಾದ ದಾವೀದನ ಮೂಲಕವಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ಹೌದು, ದೇವರು ಈಗಾಗಲೇ ನಮಗಾಗಿ ಔತಣವನ್ನು ಸಿದ್ಧಪಡಿಸಿದ್ದಾರೆ. ಸವಿಯುವುದು ನಿನ್ನ ಕರ್ತವ್ಯವಾಗಿದೆ ಪ್ರಿಯರೇ. ಆತನು ಒಳ್ಳೆಯವನಾಗಿದ್ದಾನೆ. ಆತನು ನನಗಾಗಿ ನಿನಗಾಗಿ ಎಲ್ಲವನ್ನೂ ಸಿದ್ಧಪಡಿಸಿದ್ದಾನೆ. ಇಂದು ನೀನು ಆತನ ಬಳಿಗೆ ಬರುವಿಯಾ? ನೀನು ಆತನ ಬಳಿಗೆ ಬರುವುದಾದರೆ ನಿನ್ನೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವ ಹಾಗೆ ದೇವರು ಮಾಡುತ್ತಾರೆ. ನಿನ್ನ ಹೃದಯವೆಂಬ ಬಾವಿಯ ಮೂಲಕವಾಗಿ ನೀರು ತುಂಬಿ ಹೊರಸೂಸುವಂತೆ ದೇವರು ಮಾಡ್ತಾರೆ. ನೀನು ಇಂದು ಯೇಸು ಸ್ವಾಮಿಯ ಬಳಿಗೆ ಬಾ. ನೀನು ಯೇಸು ಸ್ವಾಮಿಯ ಬಳಿಗೆ ಬರುವುದಾದರೆ ಆತನೂ ನಿನ್ನ ಬಳಿಗೆ ಬರುತ್ತಾರೆ. ಆಗ ನಿನ್ನ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತದೆ. ಎಲ್ಲ ಆಶೀರ್ವಾದಗಳು ಕೂಡಿ ಬರುತ್ತವೆ. ಆಗ ನೀನು ಯೋಚಿಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಕೊಡುತ್ತಾರೆ. ಇನ್ನು ಮುಂದೆ ನಿನ್ನ ಜೀವಿತ ಉತ್ತಮವಾಗುತ್ತದೆ. ಯಾರಾದರೂ ನಿನ್ನನ್ನು ಊಟಕ್ಕೆ ಕರೆದಿದ್ದಾರೆ, ಔತಣಕ್ಕೆ ಕರೆದಿದ್ದಾರೆ ಅಂದರೆ ನಿನಗೆ ಇಷ್ಟವಾದ ಔತಣವನ್ನು ಸಿದ್ಧಪಡಿಸುತ್ತಾರೆ. ನಿನಗೆ ಇಷ್ಟವಾದದ್ದನ್ನು ಅವರು ಉಣಬಡಿಸುತ್ತಾರೆ. ಹಾಗೆಯೇ ಇಲ್ಲಿ ಯೇಸು ಸ್ವಾಮಿಯೇ ಸ್ವತಃ ನಿನಗೆ ಔತಣಕ್ಕೆ ಕರೆಯುತ್ತಾ ಇದ್ದಾರೆ. ನೀನು ಬಾಯಾರಿದರೆ ಬಾ, ಬಂದು ಊಟ ಮಾಡು, ಬಂದು ನೀರು ಕುಡಿ ಎಂಬುದಾಗಿ ಇಲ್ಲಿ ದೇವರು ಕರೆಯುತ್ತಾ ಇದ್ದಾರೆ. ಯೋಹಾನ 1:39 ಕೂಡ ಅಂದ್ರೆಯೇನು ಯೇಸು ಸ್ವಾಮಿಗೆ, ಗುರುವೇ ನೀನು ಎಲ್ಲಿ ಇಳ್ಕೊಂಡಿದ್ದಿ ಎಂಬುದಾಗಿ ಕೇಳಿದಾಗ ಬಂದು ನೋಡು ಎಂಬುದಾಗಿ ಕರೆಯುತ್ತಾರೆ. ನನ್ನ ಪ್ರಿಯ ದೇವಜನರೇ, ದೇವರು ಇವತ್ತು ನಿನಗೂ ಕೂಡ ಬಂದು ನೋಡು ಎಂಬುದಾಗಿ ಕರೆ ಕೊಡ್ತಾ ಇದ್ದಾರೆ, ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ನೀನು ಯೇಸು ಸ್ವಾಮಿಯ ಬಳಿಗೆ ಬರುವಿಯಾ? ಕೀರ್ತನೆ 34:8 ಹೇಳುವ ಪ್ರಕಾರ ಆತನು ಸರ್ವೋತ್ತಮನೆಂದು ಅನುಭವ ಸವಿದು ತಿಳಿದುಕೋ. ಆಗ ನಿನ್ನ ಜೀವಿತದಲ್ಲಿ ಎಲ್ಲವೂ ಉತ್ತಮವಾಗುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಇವತ್ತು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇವೆ ಕರ್ತನೆ. ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ ಎನ್ನುವ ಆಹ್ವಾನವನ್ನು ನೀವು ಇವತ್ತು ನಮ್ಮ ಜೀವಿತದಲ್ಲಿ ಕೊಟ್ಟಿದ್ದೀರಿ ದೇವಾ. ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವತ್ತು ನಾವೆಲ್ಲ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ, ನಿನ್ನ ಹತ್ತಿರ ಬಂದಿದ್ದೇವೆ ಸ್ವಾಮಿ. ನಿನ್ನ ಮೊರೆಯನ್ನು ಹೋಗಲಿಕ್ಕೆ, ನಿನ್ನ ಆಶ್ರಯವನ್ನು ಬೇಡಿ ಬಂದಿದ್ದೇವೆ ಸ್ವಾಮಿ. ನಾವು ಬಾಯಾರಿದವರಾಗಿ, ಹಸಿವೆಯುಳ್ಳವರಾಗಿ ನಿನ್ನ ಬಳಿಗೆ ಬಂದಿದ್ದೇವೆ ಸ್ವಾಮಿ. ಔತಣಕ್ಕೆ ಬಂದಿದ್ದೇವೆ ಕರ್ತನೆ. ನಮ್ಮೆಲ್ಲರಿಗೆ ಹಬ್ಬದ ಊಟವನ್ನು ಉಣಬಡಿಸು ಕರ್ತನೆ. ಅಪ್ಪ, ಆಶೀರ್ವದಿಸು. ನಮ್ಮ ಜೀವಿತವನ್ನು ಉತ್ತಮಗೊಳಿಸು. ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಇಂದಿನಿಂದ ನಮ್ಮ ಜೀವಿತದಲ್ಲಿ ಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.